You have heard about Ballari? Yes, sir. Yes, sir. ಓದಿದ್ದೀರಾ? Yes, sir. ಮತ್ತು ಅಂಥವು ನಮ್ಮಲ್ಲಿ ಸರ್ ನಮ್ಮ ಬ್ಯಾಚ್ ಅವು ಬಳ್ಳಾರಿ ಒಳಗೆ ರಿಯಾಕ್ಷನ್ಸ್ ಆಗಿದೆ ಸರ್. ಬ್ಯಾಚ್ ನಂಬರ್ 2338 2339 2340. ಫಾರ್ಚುನೇಟ್ಲಿ ಅವು ಬ್ಯಾಚ್ ನಂಬರ್ ನಮ್ಮ ಜಿಲ್ಲೆಗೆ ಸಪ್ಲೈ ಆಗಿಲ್ಲ ಸರ್. ಬೇರೆ ಆಗ್ಯಾವ ಸರ್. ಪಶ್ಚಿಮ ಬಂಗಾಳ ಕಂಪ್ನಿಯಿಂದ ಬೇರೆ ಆಗ್ಯಾವ ಸರ್. 2023 2023 ಇದು PF221 ಈ ಥರ ಆಗಿದೆ ಸರ್. ಮತ್ತು ಯಾವ ರಿಯಾಕ್ಷನ್ಸ್ ಇಲ್ಲಿವರೆಗೂ ಬಂದಿಲ್ಲ ಸರ್. ನಾವು ಎಲ್ಲರಿಗೂ ಅಲರ್ಟ್ ಇಟ್ಟಿದ್ದೀವಿ ಸರ್. CHC PHC ತಾಲೂಕು ಲೆವೆಲ್ ಏನಾದರೂ ಸ್ವಲ್ಪ ಆದರೂ ಶಿವರಿಗೆ ಇಮಿಡಿಯೇಟ್ಲಿ ಬರ್ತದೆ ಸರ್. ಪಶ್ಚಿಮ ಬಂಗಾಳದಿಂದ ನಿಮಗೆ ಬಂದಿದೆ ಅಂತೀರಲ್ಲ, ಅದು ಯಾವ ಫ್ಯಾಕ್ಟ್ರಿ ಅದು? ಅಲ್ಲಿ ನಮ್ದು ಪ್ರಿಲಿಮಿನರಿ ಇನ್ಪುಟ್ ಶೋರ್ that some of the factories which were blacklisted, yes, those factories have also been marked. Random ನಾವು ಏನು ಮಾಡ್ತೀವಿ ಸರ್, ನಮ್ಮ ಎಸೆನ್ಷಿಯಲ್ ವೇರ್ಹೌಸ್ ಇನ್ಚಾರ್ಜ್ ನಾವು ಸಸ್ಪೆಕ್ಟೆಡ್ ಹೇಳ್ತೀವಿ ಸರ್. ಈಗ ದೇವಂತ ಅವ್ರ ವೇದಾಗ ನಾವು ಟೆಸ್ಟಿಂಗ್ ಮಾಡಿಸಿ ಸೆಂಟ್ರಲ್ ಲ್ಯಾಬ್ರೋಟರಿಯಿಂದ ಮಾಡ್ತಾ ಹೋಗ್ತಾರೆ ಸರ್. ಬಟ್ ಫಾರ್ಚುನೇಟ್ಲಿ ಆ ಬ್ಯಾಚ್ ನಮ್ಮ ಜಿಲ್ಲೆಯಲ್ಲಿ ಯಾವುದು ಬಂದಿಲ್ಲ ಸರ್. ಬೇರೆ ಬ್ಯಾಚ್ ಬಂದವ ಸರ್, ಯಾವುದೂ ರಿಯಾಕ್ಷನ್ಸ್ ಆಗಿಲ್ಲ ಸರ್. ಯಾವುದು ರಿಯಾಕ್ಷನ್ ಬಂದಿಲ್ಲ ಸರ್. ADR ರಿಯಾಕ್ಷನ್ಸ್ ಬಂದಿಲ್ಲ ಸರ್. ಉಳ್ಕಿದ ಬ್ಯಾಚ್ ಅದಾವ ಸರ್. ಬಳ್ಳಾರಿಯಲ್ಲಿ ಆಗಿದ್ದು 2338 ಸರ್, PF2T39 and 2340 ಇವು 3 ರಿಯಾಕ್ಷನ್ಸ್ ಬಂದಿವೆ ಸರ್. ಉಳ್ಕಿದ್ದು ನಮ್ಮ ಬ್ಯಾಚಿಗೆ ಒಂದು 6 ಬ್ಯಾಚ್ ಅದರ್ಸ್ ಅದಾವ ಸರ್ ಪಶ್ಚಿಮ ಬಂಗಾಳ. ಬಟ್ ಯಾವುದೂ ರಿಯಾಕ್ಷನ್ಸ್ ಆ ಥರ ಆಗಿಲ್ಲ ಸರ್. ಆಮೇಲೆ ನಾವೆಲ್ಲರೂ ಅಲರ್ಟ್ ಮಾಡಿ ಇಟ್ಟಿದ್ವಿ ಸರ್. ನೀನೇನು ಕಮ್ಮಿ ಸೆಕೆಂಡ್ ಸರ್ 6 ಗಂಟೆಗೆ 9 ಬಿಚ್ಚಿತ್ತು ನೋಡಿ ಸರ್. ಇದಕ್ಕಿಂತ ಮೊದಲೇ ನಾವು ಮಾಡಿ ನಮ್ಮ ಪ್ರತಿ ಮಂಗಳವಾರ ಮೆಡಿಕಲ್ ಸರ್ ಅದು ಅಲರ್ಟ್ ಮಾಡಿದ್ವಿ. ಹರ್ಷ ಗುಪ್ತಾ ಸರ್, ನಿಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ. ಹ್ಞೂ ಸರ್. ಎಸ್, ನಿನ್ನೆ 6 ಗಂಟೆಗೆ ಅವರು ಹೇಳಿ ಸರ್. ಇದಕ್ಕಿಂತ ಮೊದಲು ನಾವು ಎವ್ರಿ ಮಂಡೇ ಬಿಸಿ ಮಾಡಿ ನಮ್ಮ PH ಅವರು ಎಲ್ಲರಿಗೂ ಅಲರ್ಟ್ ಮಾಡಿಬಿಟ್ಟಿದ್ದು ಸರ್. ಈ ಥರ ಇಮಿಡಿಯೇಟ್ ಆಗಿ ತಿಳಿಸ್ಬೇಕಂತ ಯಾವುದೂ ಆಗಿಲ್ಲ ಸರ್. ನೋಡಿ ನಮ್ದು ಕ್ಲೀನ್ ಆಗಿದೆ, ಎಲ್ಲ ಕಾಳಜಿ ಇದೆ. ಇವನ್ ಮಹಾರಾಷ್ಟ್ರದಿಂದ ಜನ ಬಂದು ಟ್ರೀಟ್ಮೆಂಟ್ಗೆ ಬರ್ತಾರ. ಎಲ್ಲ ರಿಸರ್ವ್ ತುಂಬಾ ಇದೆ ನಿಮ್ಮ ಹತ್ರ. ಇಲ್ಲಿ ಡಾಕ್ಟರ್ಸ್ಗಳು ರೆಗ್ಯುಲರ್ ಆಗಿ ಅಟೆಂಡ್ ಮಾಡಬೇಕು. ನಾವು ಮೊನ್ನೆ KC ಜನರಲ್ ಹಾಸ್ಪಿಟಲ್ ಓದಿದ್ರ ಪೇಪರ್ ಮೇಲೆ ಇಫ್ ಯು ಆರ್ ನಾಟ್ ರೆಡ್ ಇಟ್ ಆರ್ if it is not brought to your notice, I will tell you what we saw. Live ಆಗಿ ಒಬ್ಬರು ಲೇಡಿ she started saying ಏನಂದ್ರೆ, ಮಗು ಹುಟ್ಟಿದ ತಕ್ಷಣ ಅಡ್ಮಿಟ್ ಆಗಾಗ ದುಡ್ಡು, ನರ್ಸ್ಗಳಿಗೆ ದುಡ್ಡು, ಈ ಗ್ರೂಪ್ ಎಂಪ್ಲಾಯಿಗೆ ದುಡ್ಡು, ಡಾಕ್ಟ್ರಿಗೆ ದುಡ್ಡು, ಸರ್ಜರಿ ಮಾಡೋರಿಗೆ. ಡಾಕ್ಟ್ರು ಒಳ್ಳೆ ಡಾಕ್ಟರ್ ಇದ್ರೆ ಕೇಳೋದಿಲ್ಲ. ಏನ್ ಕೊಡ್ತಿ ಕೊಡು, ಕೇಳೋದಿಲ್ಲ. ಒಳ್ಳೆ ಡಾಕ್ಟ್ರು. ಇನ್ನೊಂದ್ ಸ್ವಲ್ಪ ಕೆಟ್ಟ ಡಾಕ್ಟರ್ ಅಂದ್ರೆ ಕೇಳಿ ತಗೊಡು. ಇನ್ನು ಅದಕ್ಕೆಲ್ಲ ಕೆಟ್ಟದ್ದು ಅಂತಂದ್ರೆ ಕೊಡದೇ ಇದ್ರೆ ನಡೆದೇನೆ ಇಲ್ಲ, ನಿನಗೆ ಟ್ರೀಟ್ಮೆಂಟೇ ಕೊಡೋಲ್ಲ. ಸೊ ಅಂತ ಕ್ಯಾಟಗರಿ ಇದ್ರೆ ಡಾಕ್ಟರ್ ಜಾಬ್ಗೆ ಅವಮಾನ ಆ ಥರ ಆಗ್ಬಾರ್ದು. ಮೋಸ್ಟ್ ಆಫ್ ದ ಡಾಕ್ಟರ್ಸ್ ಐ ಹ್ಯಾವ್ ಸೀನ್ ದೇ ಆರ್ ವೆರಿ ಆನರಬಲ್, ಗುಡ್, ಬಟ್ ಸಮ್ ಆಫ್ ದಮ್ ಯಾರಿಗೆ ರೂಢಿ ಬಿಟ್ಟಿರ್ತಾರಲ್ಲ ಅಂತವ್ರನ್ನ ವೀಡ್ ಔಟ್ ಮಾಡ್ಬೇಕು. ಅವ್ರನ್ನ ಕಾಯ್ಬೇಕು ನೀವೆಲ್ಲ DHOಗಳನ್ನೆಲ್ಲ. ಎರಡನೇದು, ನಿಮ್ಮಲ್ಲಿ ನರ್ಸಸ್, B ಗ್ರೂಪ್ ಎಂಪ್ಲಾಯೀಸ್ ಸರ್ಕಾರದವ್ರು ಕೈ ತುಂಬ ಸಂಬಳ ಕೊಡ್ತಾರೆ. ಅದು ರೆಗ್ಯುಲರ್ ಎಂಪ್ಲಾಯೀಸ್ಗೆ ಅಷ್ಟೆಲ್ಲ ಸಂಬಳ ಕೊಟ್ಟರು ನಾವು ಅವರು ಬಡವರು ಬರ್ತಾರೆ ನಿಮ್ಮ ಹತ್ರ, ಶ್ರೀಮಂತರು ಬರೋದು. ಖುಷಿಯಿಂದ ಶ್ರೀಮಂತರು ಕೊಟ್ಟರೆ ತಗೊಳ್ಬಾರ್ದು. ಆಗ ಶ್ರೀಮಂತರು ಬರೋದಿಲ್ಲ ಅಲ್ಲಿ ನಿಮ್ಮ ಗವರ್ಮೆಂಟ್ ಹಾಸ್ಪಿಟ್ಲಿಗೆ. ಬಡವರು ಬರ್ತಾರೆ, ಮಗು ಹುಟ್ಟಿದೆ, ನನಗೆ ಖುಷಿ ಇದೆ, ನೀವು ಇದು ತಗೊಂಡ್ಬಿಡಪ್ಪ, ಒಂದು kg ಸ್ವೀಟ್ ತಗೋ ಅಂತ ಹೇಳಿ ದುಡ್ಡು ಕೊಡೋದು ಬೇರೆ. ನೀನು ಪಾಪ ಕೂಲಿ ಮಾಡೋರು ಬಂದಿರ್ತಾರೆ, ಅವ್ರು ಎಲ್ಲಿ ಕೊಡ್ತಾರೆ, ಎಲ್ಲಿಂದ ಕೊಡ್ಬೇಕು? ಅವ್ರ ಕಡೆಯಿಂದ ದುಡ್ಡು ಹೇರಿತೀರಿ ನೀವು. ಯು ಶುಡ್ ಟೇಕ್ ಆಕ್ಷನ್. This district hospital should be free from all that. Yes, sir. It should not be like a KC general. Yes, district sir. ನಮಸ್ಕಾರ ಸರ್. ನಾನು ಮಾಡಿದ್ರು ಯಾವುದೇ ಅಂತ ನೋಡಿದ್ದು ಕಂಡು ಬಂದಿಲ್ಲ. ಆಮೇಲೆ ಭಾಳ ಅಪ್ರಿಷಿಯೇಟ್ ಮಾಡಿ ಹೋದ್ರಿ ಸರ್. ಆಮೇಲೆ ತಾವು ಹೇಳಿದಂಗೆ ಭಾಳ ಸ್ವಚ್ಛ ಇಟ್ಕೊಂಡಿದ್ದು ಆಸ್ಪತ್ರೆಗೆ ಸಾಧ್ಯ ಮಟ್ಟಿಗೆ. ಡೆಲಿವರೀಸ್ 800,000 ಡೆಲಿವರಿ ಆಗ್ತಾವೆ ಸರ್ ನಮ್ಮ ಆಸ್ಪತ್ರೆಯಲ್ಲಿ. ಹೈಯೆಸ್ಟ್ ಡೆಲಿವರಿ ಇನ್ ದ ಸ್ಟೇಟ್ ಅಂದ್ರೂ ಅಡ್ಡಿಲ್ಲ ಸರ್, ನೆಕ್ಸ್ಟ್ KC ಜನರಲ್ ಬಿಟ್ಟರೆ. ಆಮೇಲೆ ನಮ್ಮ ಆಸ್ಪತ್ರೆ ಯಾವ ಭಾಗದಲ್ಲಿ ಈ ಥರ ಯಾವುದು ನಾನು ಸ್ಟ್ರಿಕ್ಟಾಗಿ ವಿಜಿಲೆನ್ಸ್ ಮಾಡ್ತಾ ಇರ್ತೀನಿ ಸರ್, ರೌಂಡ್ಸ್ ಮಾಡ್ತಾ ಇರ್ತೀನಿ. DC ಸರ್ ಆಲ್ಮೋಸ್ಟ್ ಎವ್ರಿ ಅಲ್ಟರ್ನೇಟಿವ್ ಮಂತ್ ವಿಸಿಟ್ ಮಾಡೇ ಇರ್ತಾರೆ, ಸರ್ಪ್ರೈಸ್ ವಿಸಿಟು ಮಾಡಿರ್ತಾರೆ ಸರ್. ಸೊ ಯಾವುದೇ ಅಂಥವು ದುಡ್ಡು ತೊಗೊಳ್ಳೋಂಥ ವ್ಯವಹಾರ ಯಾವ ನಮ್ಮ ಕಡೆ ಆಗ್ತಾ ಇಲ್ಲ ಸರ್. ಆಲ್ಮೋಸ್ಟ್ very good. I will also visit. Please, please. We will make surprise visit through our yes hospital. ಅಷ್ಟು ಚೆನ್ನಾಗಿರೋ ಬೆಡ್ಲಿಂಗ್ ಮಾಡಿದ್ದೀರಿ. I have registered a case. And there is no ಯಾರು ಆಯುರ್ವೇದಿಕ್ ಹಾಸ್ಪಿಟಲ್ ಅವ್ರು ಯಾರು ಅಲ್ಲಿದ್ದಾರೆ. So
ಏನು ಅಲ್ಲಿಗೆ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಾ ಇಲ್ಲ, ಸರಿಯಾದ ಸ್ಟಾಫ್ ಕೊಡ್ತಾ ಇಲ್ಲ, ಸರಿಯಾದ ಸಲಕರಣೆಗಳನ್ನು ಕೊಡ್ತಾ ಇಲ್ಲ. ಒನ್ ಆಫ್ ದ ಬೆಸ್ಟ್ ಬಿಲ್ಡಿಂಗ್ಸ್, ವೆರಿ ಗುಡ್ ಸ್ಪೇಸಿಯಸ್ ರೂಮ್ಸ್ ಅಂಡ್ ಎದಕ್ಕೆ ಬಂತು ಅದನ್ನ ಹಂಗೆ ಇಟ್ಕೊಂಡು ಕೂತ್ಕೊಂಡ್ರಿ. ಇದನ್ನೇನು ಉಪ್ಪಿನಕಾಯಿ ಹಾಕೊಂಡಿದೆ ಅದನ್ನ? ಸರ್ ಈಗೆಲ್ಲ ಸಲಕರಣೆ ಎಲ್ಲ ಕೊಟ್ಟಿದ್ದಾರೆ ಸರ್. ಎಷ್ಟು ಕೊಟ್ಟಿದ್ದಾರೆ? 58 ಲಕ್ಷ ಕೊಟ್ಟಿದ್ದಾರೆ. ಹಾ, ಈಗ ಅಲ್ಲಿಗೆ ಸಿಬ್ಬಂದಿ 5 ಡಾಕ್ಟರ್ ಹಾಕಿದ್ದೀನಿ ಸರ್. ಹಾ, ಸ್ಟಾಫ್ನರ್ಶಿಪ್ ಇದ್ದಾರೆ. ವಿತ್ ಗ್ರೂಪ್ ಡಿ ಒಂದು 4 ಹಾಕಿದ್ದೀನಿ ಸರ್. ಡೇ ಕೇರ್ ಸ್ಟಾರ್ಟ್ ಮಾಡಿದ್ದೀನಿ ಸರ್. ಅಲ್ಲಿ ಡೈಲಿ 150 to 200 ಪೇಷಂಟ್ ಇದೆ ಸರ್. ನೋಡಿ, 150 to 200 patients in Ayurvedic hospital. That's a remarkable demand. So ನಾನು ರಿಜಿಸ್ಟರ್ ಮಾಡಿದ್ದೀನಿ ಕೇಸ್ ಏನಿದೆ. So motor case is registered on 13/7/23, 13/7/23. ಈಗಾಗಲೇ ಅದರಲ್ಲಿ ಐ ಹ್ಯಾವ್ ಮೇಡ್ ದ ಪ್ರಿನ್ಸಿಪಲ್ ಸೆಕ್ರೆಟರಿ ಗವರ್ಮೆಂಟ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಅಂಡ್ ಡೈರೆಕ್ಟರ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್, ಕಮಿಷನರ್ ಡಿಪಾರ್ಟ್ಮೆಂಟ್ ಆಫ್ ಆಯುಷ್, ದ ಡಿಸ್ಟ್ರಿಕ್ಟ್ ಆಯುಷ್ ಆಫೀಸರ್. ಯಾವ ಬಂದಿದೆ ನಿಮ್ಗೆ ಸಲಕರಣೆ? ಈಗ ಹಾಸ್ಪಿಟ್ಲಿಗೆ ಏನು ಬೇಕು ಎಲ್ಲ ಪಂಚಗ್ರಾಮಕ್ಕೆ ಮತ್ತು ಎಲ್ಲಾನು ತರಿಸಿದೆ ಸರ್. ಏನು ಇಲ್ಲ ಅನ್ನಂಗಿಲ್ಲ ಸರ್. ತಾವು ಒಂದ್ಸಲ ವಿಸಿಟ್ ಮಾಡಿದ್ರೆ ಅಲ್ಲಪ್ಪ, ನಾನು ಕಂಪ್ಲೈನ್ಸ್ ರಿಪೋರ್ಟ್ ಕೇಳಿದ್ದೀನಿ, ಯಾರು ಕೊಡತ್ತೇ ಇಲ್ಲಲ್ಲ. ನೀವು ಕೊಟ್ಟಿಲ್ಲಲ್ಲ. ಯಾವಾಗ ಬಂತು, ಯಾವ ಸಲಕರಣೆ ಬಂತು, ಎಷ್ಟು ಬಂತು, ಡಿ ಗ್ರೂಪ್ ಎಂಪ್ಲಾಯೀಸ್ ಎಷ್ಟು, ಸ್ಯಾಂಕ್ಷನ್ ಸ್ಟ್ರೆಂತ್ ಎಷ್ಟು ಜನ ಇದ್ದಾರೆ, ನರ್ಸ್ ಎಷ್ಟು, ಫುಲ್ ಪೊಟೆನ್ಷಿಯಲ್ ಯೂಸ್ ಆಗ್ಬೇಕು. ಈಗ 120 ಬರ್ತಾರಲ್ಲ, ಈಗ 5 ಜನ ಡಾಕ್ಟರ್ ಇದ್ದಾರೆ ಅಂತೀರಿ. ಸೊ 120, 220 ಬರ್ಬೇಕು. ಆ ತರದ್ದು ಪಾಪ್ಯುಲರೈಸ್ ಮಾಡ್ಬೇಕು. ಆಯುರ್ವೇದ ಮೆಡಿಸಿನ್ ಶುಡ್ ಕ್ಯಾಚ್ ಯುವರ್ ಐಸ್ ನಾವ್. ಅಂದ್ರೆ 2 OPD ಇದೆ ಸರ್. ಒಂದು ಹಳೆ ಹಾಸ್ಪಿಟಲ್ ಒಂದು ರನ್ನಿಂಗ್ ಇದೆ ಸರ್. ಅಲ್ಲಿ 150 ಇದೆ ಸರ್. ಟೋಟಲ್ 300 ಇದೆ ಸರ್. ಗುಡ್ ವರ್ಕ್, ಗುಡ್ ವರ್ಕ್. ಬಟ್ ನಾ ಹೇಳ್ತಾ ಇರೋದು, ನಾನು ತುಂಬಾ ಇಂಪ್ರೆಸ್ ಆಯ್ತು ನಿಮ್ಮ ಹಾಸ್ಪಿಟಲ್. ನಾನು ನೋಡಿದ್ 1 ವರ್ಷದ ಹಿಂದೆ, ಅವಾಗ ಬಂದಿದ್ದೆ ನಾನು. ಆದ್ರೆ ಎಲ್ಲ ಖಾಲಿ 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 ಇತ್ತು. ಇಲ್ಲ ಸರ್, ಎಲ್ಲ ತುಂಬಿದೆ. ಹಾ, ಏನ್ ನಿಮ್ಮ ಹೆಸರು? ಡಾಕ್ಟರ್ ಅಮ್ಮನವರ ಪಾಟೀಲ್ ಅಂತ. ನಂದು ಟ್ರಾನ್ಸ್ಫರ್ ಆಗಿದೆ ಸರ್ 24 ತಾರೀಕು. ಟ್ರಾನ್ಸ್ಫರ್ ಆಯ್ತು. ಯಾಕೆ ಚೆನ್ನಾಗಿ ಬಹಳ ಕೆಲಸ ಮಾಡಿದ್ರೆ ಅಂತ ಟ್ರಾನ್ಸ್ಫರ್ ಮಾಡಿದ್ರೆ? ಅದೇ ಮಾಡಿದ್ದು ಬನ್ನಿ. ಹಾ, ಏನ್ ಮಾಡ್ತಾ ಇದ್ದೀರಿ ಹೇಳಿ? ಈಗ ಕಂಟ್ರೋಲ್ ತಗೊಂಡಿದ್ದೆ, ವಿಚಾರ ಮಾಡಿದ್ದೀರಾ? ಏನು ಇಬ್ರು ಜಗಳ ನಡೆದಿದೆ, ನಿಮ್ಮಿಬ್ರು ಜಗಳದಲ್ಲಿ ಅಲ್ಲಿ ಯಾರು ಪೇಷಂಟ್ ಬಂದಿರಬಾರ್ದು ನೋಡಿ. ಅವರು ನಾನು ಕೆಲಸ ಮಾಡಿದ್ದೀನಿ, ಟ್ರಾನ್ಸ್ಫರ್ ಮಾಡಿದ್ದಾರೆ. ನಾನು ಪೇಷಂಟ್ಸ್ ಬೋರ್ಡ್ ಎಲ್ಲಿ ಬಿಜಾಪುರದಲ್ಲೇ ಮಾಡಿದ್ದೀರಿ. ಇದ್ದೀರಿ. ಯಾರಾದ್ರೂ ಕೆಲಸ ಮಾಡ್ರಿ, ಚೆನ್ನಾಗಿ ಕೆಲಸ ಮಾಡಿ. ಆನಂತರ ಈಗ ಈ ಸರ್ಕಾರಿ ನೌಕರದ್ದು ಒಂದು ಪ್ರಾಬ್ಲಮ್ ಏನಂದ್ರೆ, ನಾನು ಇಲ್ಲೇ ಇರ್ಬೇಕು, ಈ ಊರ್ ಪಕ್ಕನೇ ಇರ್ಬೇಕು, ಅವ್ರ ಹತ್ರನೇ ಇರ್ಬೇಕು. ನಮಗೆಲ್ಲ ಅಲ್ಲಿ ಧಾರವಾಡ ಗುಲ್ಬರ್ಗ ಬೆಂಚ್ ಮಾಡಿದ್ರು. ಧಾರವಾಡ ಗುಲ್ಬರ್ಗ ಬೆಂಚ್ ಮಾಡಿ ನಾವೆಲ್ಲ ಫ್ಯಾಮಿಲಿ ಎಲ್ಲ ಬಿಟ್ಟು ಗುಲ್ಬರ್ಗಕ್ಕೆ ಹೋದ್ವಿ, ಧಾರವಾಡಕ್ಕೆ ಹೋದ್ವಿ. ಚೀಫ್ ಜಸ್ಟಿಸ್ ಹೇಳಿದ್ರಿ, ಬ್ರದರ್ ಇನ್ನೊಂದು ಟರ್ಮ್ ಇದೆ ಅಲ್ಲಿ. ಆಯ್ತು, ಇರ್ತೀವಿ. ಯಾವಾಗಲೂ ನಮಗೆ ಇಲ್ಲಿ ಯಾಕೆ ಹಾಕಿದ್ರಿ, ನಮ್ಗೆ ತೊಂದರೆ ಇದೆ ಅಂತ ನಾವು ಯಾರು ಒಬ್ರು ಯಾರ ಹತ್ರ ಹೇಳಕ್ ಹೋಗ್ತೀವಿ. ಯಾಕೆ? ಸೇವೆ ಮಾಡಕ್ ಬಂದಿದೀವಿ ಅಂದ್ರೆ ಇಲ್ಲಿ ಅದು ಗುಲ್ಬರ್ಗ ಧಾರವಾಡ ಹಾಕ್ತಾರೆ ಅಂದ್ರೆ ನಾವು ಆ ಕಡೆ ನಾವು ಸರ್ವಿಸ್ ಮಾಡೋಣ. ಹಾಗಿರ್ಬೇಕು ಮನಸ್ಸು. ನಾನು ನಮ್ಮೂರ ಹತ್ರನ ನಾನು ಇರ್ಬೇಕು, ಇಲ್ಲಿ ಬಿಟ್ಟು ಆ ಕಡೆ ಹಾಕ್ಬಾರ್ದು. ಎಲ್ಲ ಕಡೆ ಸೇವೆ ಮಾಡ್ಬೇಕು ನೀವು. ಅಂದ್ರೆ ನಿಮ್ಮ ಅನುಭವನೇ ಎನ್ರಿಚ್ ಆಗ್ತದೆ ಜನರಿಗೆ. ನೀವು ಯಾಕಂದ್ರೆ ನೀವು ಡಾಕ್ಟರ್, ಒಳ್ಳೆ ಡಾಕ್ಟರ್, ಕೈ ಒಳ್ಳೇದಿರ್ತದೆ. ಏನಪ್ಪಾ ಡಾಕ್ಟರ್ ಬಂದು ಮಾತಾಡ್ಸಿದ್ರೆ ನನಗೆ ಆರಾಮ ಆಗ್ತದೆ, ಅವ್ರು ಮುಟ್ಟಿದ್ರೆ ಆರಾಮ ಆಗ್ತದೆ ಎಷ್ಟೋ ಜನ ಹೇಳ್ತಿರ್ತಾರೆ. ಸೊ ಅದು ಮತ್ತೊಬ್ಬರಿಗೆ ಬೇರೆಯವ್ರಿಗೆ ತಲುಪಬೇಕು. ಸೊ ಅದು ಬಿಡಿ, ನಿಮ್ಮದ ಕೋರ್ಟ್ ಕೇಸು, ನೀವು ಕೋರ್ಟ್ಗೆ ಹೋಗ್ತೀರಿ, ಏನ್ ಮಾಡ್ಕೊತೀರಿ ಮಾಡ್ಕೊಡಿ. ಬಟ್ ವಾಟ್ ಐ ಆಮ್ ಸೇಯಿಂಗ್ ಇಸ್, ವರ್ಕ್ ಶುಡ್ ನಾಟ್ ಬಿ ಸ್ಯಾಕ್ರಿಫೈಸ್ ಬಿಕಾಸ್ ಯು ಆರ್ ಫೈಟಿಂಗ್ ಬಿಟ್ವೀನ್ ಯುವರ್ ಸೆಲ್ಫ್. ಸೊ ನೀವೇನಾದ್ರೂ ಮಾಡ್ಕೊಳ್ಳಿ. ಆದ್ರೆ ಕೆಲಸದಲ್ಲಿ ಏನಾದ್ರೂ ತೊಂದರೆ ಆಯ್ತು, ಜನ ಲೋಕಾಯುಕ್ತ ಇಲ್ಲ ಇದ್ದಾರೆ. Inefficiency, maladministration, dereliction, nepotism, favoritism, corruption. Lokayukta Act and Prevention of Corruption Act. They will never leave you. ನೀವು ಎಲ್ಲಿ ಹೋದ್ರೂ ಬಿಡಬೇಕು. ಸೊ ಆ ತರ ನಾವು ಇಡೀ ರಾಜ್ಯದಲ್ಲಿ ಜಿಲ್ಲೆಗಳಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ ನಿಮ್ಮ ಫಂಕ್ಷನಿಗೆ. ಡಿಪಾರ್ಟ್ಮೆಂಟ್ ವೈಸ್, ಇಂಡಿವಿಜುವಲ್ ವೈಸ್, ರೆವಿನ್ಯೂ ಇರಲಿ, ಹೆಲ್ತ್ ಇರಲಿ, ಎಂಜಿನಿಯರಿಂಗ್ ಇರಲಿ, ಯಾವುದಿದ್ರು we will definitely take action. KC General Hospital is the example for you now. Victoria, KC General. Wherever there
rampant corruption. We have initiated action. We are summoning those officers. We are recommending for action. 10-15-20 ವರ್ಷ ಒಂದೇ ಕಡೆ ಇದ್ದು ಅಲ್ಲಿ ಎಲ್ಲಿಲ್ಲದ ಎಲ್ಲ ಮಿಸ್ಮ್ಯಾನೇಜ್ಮೆಂಟ್ ಮಾಲ್ ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇದ್ದಾರೆ. ನೀವು ಇಲ್ಲೇ ಬಂದಿರ್ಬೇಕನ್ನೋರು, ಕೇಸ್ ಹಾಕೊಂಡಿರ್ಬೇಕನ್ನೋರು, ಬಟ್ ಧೈರ್ಯ ಇರಲಿ. ಕೆಲಸ ಮಾಡ್ಲಿಕ್ಕೆ ಯೋಗ್ಯತೆ ಇರದೇ ಇದ್ರೆ ಇಲ್ಲಿನೂ ಇರಬಾರ್ದಲ್ಲ, ಎಲ್ಲಿನೂ ಇರಬಾರ್ದಲ್ಲ. ನೀವು ನಾನವನ್ನ ನಾವು ನೋಡ್ಕೊಳ್ತೀವಿ, ಶ್ರದ್ಧೆಯಿಂದ ಕೆಲಸ ಮಾಡಿ ಎನ್ಕರೇಜ್ ಮಾಡ್ತೀವಿ. ಇಲ್ಲದೇ ಇದ್ರೆ ಆಕ್ಷನ್. ಕೂತ್ಕೊಳ್ಳಿ. ಈಗೆಲ್ಲ ನಿಮಗೆಲ್ಲ ಫೆಸಿಲಿಟೀಸ್ ಇದೆ ಅಲ್ಲ, ಅವ್ರ ಫೆಸಿಲಿಟೀಸ್ ಇದೆ, ಸಲಕರಣೆಗಳೆಲ್ಲ ಇದೆ, ಮ್ಯಾನ್ ಪವರ್ ಇದೆ. Then why you are not filing compliance report? Then I am ತೆಗೆಸಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ. ಇಲ್ಲಿ ಅವರು ಫೋಟೋ ಹಾಕಿದ್ದಾರೆ. ಅನಾರೋಗ್ಯದಿಂದ ಬಳಲುತ್ತಿರುವ ಬಂಟನೂರು ಆರೋಗ್ಯ ಕೇಂದ್ರ. ಆರೋಗ್ಯ ಕೇಂದ್ರಕ್ಕೆ ಅನಾರೋಗ್ಯ ಅಂತ ಅವರು ಮಾರ್ಮಿಕವಾಗಿ ಬರೆದಿದ್ದಾರೆ ಕರ್ನಾಟಕದಲ್ಲಿ. ಇದನ್ನೆಲ್ಲ ಸೇರಿಸಿ ನಿಮಗೆ ಒಂದು ಕಾಪಿ ಕೊಡ್ತೀವಿ. ಇದು ಕೇಸ್ ರಿಜಿಸ್ಟರ್ ಆಗ್ತದೆ. ಯು ಹ್ಯಾವ್ ಟು ಮೇಕ್ ಎ ವಿಸಿಟ್. ಇಲ್ಲಿ ಕುರಿಗಳನ್ನೆಲ್ಲ ಒಳಗೆ ಬಿಡ್ತಾರೆ. ಕಾಂಪೌಂಡ್ ಒಳಗೆ ಕುರಿ, ದನ ಎಲ್ಲ ಬರ್ತಾವ. ಅವ್ರು ಬಂದು ಇವತ್ತು ವಿವಿಧ ಪಿಕ್ಚರ್ ಕೊಟ್ಟು ಹೋದ್ರು. ಅದೇನೋ ಅಧಿಕಾರಿಗಳ ಮೇಲೆ ಏನೋ ಅಲಿಗೇಷನ್ ಮಾಡಿದ್ದಾರೆ. ಯಾವ ಅಧಿಕಾರಿನೂ ನಮಗೆ ಸ್ಪಂದಿಸ್ತಿಲ್ಲ ಅಂತ ಎಲ್ಲ ಬರೆದಿದ್ದಾರೆ ಇದರಲ್ಲಿ. ಇದು ಸತ್ಯಾಸತ್ಯತೆ ನೋಡೋಣ, ವಿಚಾರ ಮಾಡೋಣ. ಬಟ್ some of you should visit. Yes, sir. TH ನಾವು ಈಗಾಗಲೇ ಹೇಳಿಲ್ಲ ಸರ್. ಪ್ಲಸ್ ಅಲ್ಲಿ MBBS ಡಾಕ್ಟರ್ ಇದ್ದಾರೆ ಸರ್, ಸ್ಟಾಫ್ ಇದ್ದಾರೆ ಸರ್. ಬಟ್ ಸಾಯಂಕಾಲ ಅವರು 4:30 ಹನ್ನೊಂದರ ಸ್ಟಾಫ್ ಒಬ್ಬರು ಸ್ಟಾಫ್ ನರ್ಸ್ ಮಾತ್ರ ಇರ್ತಾರೆ ಸರ್. ಡಾಕ್ಟರ್ಸ್ ಹೋಗೋಣ ಅಲ್ಲಿ ಊರವರೇ ಬಂದು ಜಾಗ ಇದ್ದ ಕುರಿ ಮೆಸೇಜ್ ಮಾಡ್ತಾರೆ. ಅದು ಸ್ಟಿಕ್ ಹೇಳಿ ಸರ್ ಮಾಡ್ಬೇಡಂತ ನೋಡಿ ಅವ್ರಿಗೆ ಇದು ಮಾಡಿ ನೋಟಿಸ್ ಕೊಟ್ಟು ಸ್ಟಿಕ್ ಇದು ಮಾಡಿ ಹೇಳಿ ಸರ್ ಈಗಾಗಲೇ. ಬಟ್ ಸ್ಯಾಲ್ರಿ ಒಂದು ರಿಲೀಸ್ ಆಗಿಲ್ಲ, ಅದು ವೇಟಿಂಗ್ ಇದೆ. ಸ್ಯಾಲ್ರಿ ಕೊಡಲಾರ್ದೆ ನೀವು ಅವ್ರ ಮೇಲೆ ಏನು ಕಂಟ್ರೋಲ್ ಆಗ್ತದೆ ಸರ್? ಗೌರ್ಮೆಂಟ್ ಇಂದ ಎನ್ಜಿಒ ರಿಲೀಸ್ ಆಗಿಲ್ಲ ಸರ್, ಇನ್ನೂನೇ ರಿಲೀಸ್ ಆಗಿ ಮತ್ತೆ ಬಂದಿತ್ತು ಸರ್. ಮತ್ತು ಅವರು ಗೌರ್ಮೆಂಟ್ ಇದು ಕಮಿಷನರ್ ಸರ್ ಗೌರ್ಮೆಂಟಿಗೆ ಬರ್ತಾರೆ ಸರ್. ಮಕ್ಕಳಿದೆ ಇದು ಕೊಟ್ಟಿದ್ದೀವಿ ಸರ್, ಬಟ್ ಇನ್ನೂ ರಿಲೀಸ್ ಆಗಿಲ್ಲ ಸರ್. ಈಗ ಮಾಡ್ತಾರೆ ಎಷ್ಟು ಮಂದಿ ರಿಲೀಸ್ ಆಗಿದೆ? ಅವು ಅದು ಒಂದೇ ಎನ್ಜಿಒ ಸರ್. ಈಗ ನಮ್ದು ಇರೋದು ಒಂದೇ ಎನ್ಜಿಒ, ಇದು ಒಂದೇ ಇದೆ ಸರ್. ಅಷ್ಟಿತ್ತು ಮುಗಿ ಸರ್, ನಮ್ಮ ಗೌರ್ಮೆಂಟಿಗೆ ತೊಗೊಂಡಿವಿ ಸರ್. ನಾವು MBBS ಡಾಕ್ಟರ್ ಇದು ಸ್ಟಾಫ್ ಹಾಕಿದ್ರು, ಕೆಲಸ ಸ್ಟಾರ್ಟ್ ಆಗಿದೆ ಸರ್. ನೀವು ತೊಗೊಂಡ್ರೆ ಬರೀ MBBS ಡಾಕ್ಟರ್ ಒಬ್ಬರನ್ನ ಬಿಟ್ಟಿರೋ ಉಳಿದೋರು ಯಾರು ಸ್ಟಾಫ್? ಒಬ್ಬರು MBBS ಡಾಕ್ಟರ್, 3 ಸ್ಟಾಫ್ ನರ್ಸ್ ರೀ, ಒಂದು HI, ಒಂದು ಸಬ್ ಸೆಂಟರ್, ಒಂದು HI, ಒಂದು ANM ಇದ್ದಾರೆ ಸರ್. ಅವ್ರಿಗೆ ಯಾರು ಸ್ಯಾಲ್ರಿ ಕೊಡ್ತಾರೆ? ಅದೇ ಅವ್ರಿಗೆ ಇನ್ನೂ ರಿಲೀಸ್ ಆಗಿಲ್ಲ ಸರ್ ಗೌರ್ಮೆಂಟ್ ಇಂದ. ಅವ್ರು ಎನ್ಜಿಒನೇ ಕೊಡಾಕ್ತಾರೆ ಸರ್. ಗೌರ್ಮೆಂಟಿಗೆ ಬಂದ್ರೆ ಅವ್ರು ಇದು ಮಾಡ್ಕೊತಾರೆ ಅಂತ ಹೇಳ ಸರ್. ಅವ್ರ ಎನ್ಜಿಒ ಅಡ್ಮಿನಿಸ್ಟ್ರೇಟಿವ್ ರವಿ ಕರ್ಸನ್ನು ನಾವು ಮಾತಾಡಿವಿ ಸರ್. ಅಲ್ಲಿ ಹೋಗಿ TH ಅವ್ರು ನಾವು ವಿಸಿಟ್ ಮಾಡಿವಿ ಸರ್ 2 ಸಲ. ವಿಸಿಟ್ ಮಾಡಿದ್ದೀರಿ, ಅವ್ರಿಗೆ ದುಡ್ಡು ಕೊಡ್ತಿರ್ಲಿಲ್ಲ, ನೀವು ಕ್ರಮನೂ ಕೈಗೊಳ್ಳಿಲ್ಲ, ಬರೀ ವಿಸಿಟ್ ಮಾಡಿ ಬಂದ್ರೆ ಏನಾಯ್ತು ಸರ್? ಸ್ಯಾಲ್ರಿ ಟೋಟಲ್ ಇದು 46 ಲ್ಯಾಕ್ ಇದು ಗೌರ್ಮೆಂಟ್ ಇಂದ ಆಗ್ಬೇಕು ಸರ್. ಮತ್ತೆ ಅವ್ರು ಕೆಲಸ ಮಾಡೋದು ಹೇಗೆ ಮಾಡ್ತಾರೆ? ನಾವು ತಗೊಂಡಿದ್ದೀವಿ, ನಾವು ಮಾಡ್ತಾ ಇದೀವಿ ಅಂದ್ರಲ್ಲ, ಅದು ಅಷ್ಟಿದ ಆಗ್ತಾ ಇದೆ ಸರ್. ಇಲ್ಲಿ ಬಂಟ್ನೂರ್ದು ಅದು ಇನ್ನೂ ಅವ್ರು ಎನ್ಜಿಒಗೆ ಐತೆ ಸರ್. ಇನ್ನು ಡಿಸೆಂಬರ್ ತರ ಮುಂದುವರ್ಸಕ್ ಅಂದಾರ ಸರ್. ಜನವರಿ ಸರ್ಕ್ಯುಲರ್ ಬರ್ತದೆ ಸರ್, ರೀಕಾಲ್ ಮಾಡೋದು ಅದನ್ನು ಹೇಳಿ ಬಂದಾರ ಸರ್ ಕಮಿಷನರ್ ಸರ್. ಹೊಸ ಗೈಡ್ಲೈನ್ಸ್ ಬರೋಣ ಮಾಡೋಣ, ಓನ್ಲಿ ಕಂಟಿನ್ಯೂಡ್ ಅಪ್ ಟು ಡಿಸೆಂಬರ್ ಸರ್. ಈಗ ಮಾಡ್ತೀನಿ ಅಂತ ಹೇಳ್ತಾರೆ ಸರ್. ಇನ್ನೂ ಮತ್ತೆ ರಿಜಿಸ್ಟರ್ ಕೇಸು ಇವನು ಪಾರ್ಟಿ ಮಾಡಿ, ಕಮಿಷನರ್ ಪಾರ್ಟಿ ಮಾಡಿ, ಪ್ರಿನ್ಸಿಪಲ್ ಸೆಕ್ರೆಟರಿ ಪಾರ್ಟಿ ಮಾಡಿ, why this amount is not paid, and ನಮ್ಮ SP has to visit this place, find out Kanakpuri ಏನಾದ್ರು ಎಕ್ಸಾಜರೇಷನ್ ಆ ಥರ ಇಲ್ಲ. ಒಳಗಡೆ ಯಾರೂ ಇಲ್ಲ, ಯಾಕಂದ್ರೆ ನೀವು ದುಡ್ಡು ಕೊಡ್ತಾ ಇಲ್ಲ, ಯಾವ ಡಾಕ್ಟ್ರು ಇಲ್ಲ. ಕಾಂಪೌಂಡ್ ಸರಿ ಇಲ್ವಾ? ನೋಡಿ ಮಿಸ್ಟರ್, ನೀವು ವಿಸಿಟ್ ಮಾಡಿ ಅಲ್ಲಿ ಏನ್ ನಡೀತದೆ, ಎಷ್ಟು ಡಾಕ್ಟರ್ಸ್ ಇದ್ದಾರೆ, ಪ್ರೆಸೆಂಟ್ ಎಷ್ಟು, 4:15 ಯಾಕೆ ಹೋಗ್ತಾರೆ? 5 ಗಂಟೆಗೆ ಯಾರಿಗಾರ ಏನಾದ್ರು ತೊಂದರೆ ಆದ್ರೆ ಅವ್ರು ಬಂದ್ರೆ ಅಲ್ಲಿ ಡಾಕ್ಟರ್ ಯಾರ ಹತ್ರ ಹೋಗ್ತಾರೆ? ಇದು ನಾನ್ 24/7 ಬೇಸಿಸ್ ಸರ್. ಅದು ಅಷ್ಟೇ 4:30 ವರೆಗೆ ಅಷ್ಟೇ. 4:30 ವರೆಗೆ ಅಷ್ಟೇ. ಹಾ ಸರ್, ನಾನ್ 24 ಬೇಸ್ 24/7 ಇದ್ರೆ ಅದು ಇದೆ ಸರ್. ಆಯ್ತು. ಈಗ ಅಲ್ಲಿ ಅವ್ರು ಹೇಳಿದಂಗೆ 40 ಲಕ್ಷ 35 ಲಕ್ಷ ರೂಪಾಯಿ ಅವರಿಗೆ NGOಗಳಿಗೆ ಬಾಕಿ ಇಟ್ಕೊಂಡ್ರೆ ಅವರು ಎಂಪ್ಲಾಯೀಸ್ ಕೊಡದೇ ಇದ್ರೆ ಯಾಕೆ ಬರ್ತಾರೆ? ಅದನ್ನ ಎನ್ಶೂರ್ ಮಾಡ್ರಿ. ನೀವು ಹಾಕಿದ್ರೆ ರೆಪ್ರೆಸೆಂಟೇಷನ್, ನೀವೇನು ಬರೆದಿರಿ ರೆಕಮೆಂಡೇಶನ್ ಲೆಟರ್ಸ್, ಅವೆಲ್ಲ ನಮಗೆ ಕೊಡಿ. ನಮ್ ನೋಟಿಸ್ ಬರ್ತದೆ, ನೀವೇ ನಮಗೆ ಹಾಕಿ ರಿಪೋರ್ಟ್ ಹಾಕಿ ನೀವು ಏನ್ ವಿಸಿಟ್ ಮಾಡಿದಿರಿ, ಏನ್ ನೋಡಿದಿರಿ, ಅವ್ರು ಬರೆದದ್ದು, ಈ ಪೇಪರ್ನಲ್ಲಿ ಬಂದದ್ದು, ಅದಕ್ಕೆಲ್ಲ ಉತ್ತರ